ಕಾನ್ ಸಿಂಗ್ ರಾಜ್ ಪುರೋಹಿತ್ ಗೌರಿ ದೇವಿರವರ ಸ್ಮರಣಾರ್ಥವಾಗಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಸಮಾಜ ಸೇವಕರಾದ ಮಹೇಂದ್ರ ಸಿಂಗ್ ಕಾಳಪ್ಪ, ಅರವಿಂದ ಆಸ್ಪತ್ರೆಯ ಸಂಯುಕ್ತಾಶ್ರಯದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಕರೋಹಟ್ಟಿ ಗ್ರಾಮದ ಶ್ರೀ ಗುರುಮಲ್ಲೇಶ್ವರ ಮಠದ ಆವರಣದಲ್ಲಿ ಉಚಿತ ಕಣ್ಣಿನ ತಪಾಸಣೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಸರತಿ ಸಾಲಿನಲ್ಲಿ ನಿಂತ ಗ್ರಾಮಸ್ಥರು ಉಚಿತವಾಗಿ ಕಣ್ಣಿನ ತಪಾಸಣಾ ಶಿಬಿರವನ್ನು ಸದುಪಯೋಗ ಮಾಡಿಕೊಂಡರು. ಕಾರ್ಯಕ್ರಮದಲ್ಲಿ ಮಹೇಂದ್ರ ಸಿಂಗ್ ಕಾಳಪ್ಪ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಆರೋಗ್ಯ ಚಿಕಿತ್ಸಾ ವೆಚ್ಚ ದುಬಾರಿಯಾಗಿದೆ. ಗ್ರಾಮೀಣ ಭಾಗದ ಬಡ ಜನತೆಗೆ ಅನುಕೂಲವಾಗಲೆಂದು ನಮ್ಮ ತಂದೆ ತಾಯಿಯರ ಸ್ಮರಣಾರ್ಥವಾಗಿ 18 ವರ್ಷಗಳಿಂದ ಯಶಸ್ವಿಯಾಗಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ನಡೆಸಿಕೊಂಡು ಬಂದಿದ್ದೇನೆ ಎಂದರು. ಇದೇ ಸಂದರ್ಭದಲ್ಲಿ ಕರೋಹಟ್ಟಿ ಗ್ರಾಮದ ಗ್ರಾಮಸ್ಥರು ಒಟ್ಟುಗೂಡಿ ಸಮಾಜ ಸೇವಕರಾದ ಮಹೇಂದ್ರ ಸಿಂಗ್ ಕಾಳಪ್ಪರವರಿಗೆ ಗೌರವಿಸಿದರು. यहाँ आने के बाद में यहाँ मेरा एक दोस्त है आनंद, वो बोला था यहाँ एक ज़रा ज़्यादा प्रॉब्लम है आजू बाजू में आगे यहाँ बहुत अच्छा है. तो आप लोग थोड़ी बने सोने ನೋಡಿ ಮಹೇಂದ್ರ ಸಿಂಗ್ ಕಾಳಪ್ಪ ಅವರು ದೊಡ್ಡ ಮನಸ್ಸಿಂದ ಬಂದು ನಮ್ಮ ಹೇಳಿಕೆ ಅಂತ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಆ ವ್ಯವಸ್ಥೆಗೆ ನಮ್ಮ ಯುವಕರ ಸಂಘದ ಎಲ್ಲ ಯುವಕರುಗಳು ಕೂಡ ಸೇರಿ ಎಲ್ಲ ವ್ಯವಸ್ಥೆಗಳು ಮಾಡಿದ್ದಾರೆ. ತುಂಬ ಸಂತೋಷ. ಮಹೇಂದ್ರ ಸಿಂಗ್ ಅವರಿಗೆ ಮತ್ತು ನಮ್ಮ ಇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಪುಣ್ಯದ ದಿನ ಅಂತ ಹೇಳ್ಕೊಬೋದು. ಗುರುಮಲ್ಲೇಶ್ವರ ಮಠದ ಕಾರ್ವಟ್ಟಿ ಗ್ರಾಮ ಅಂದರೆ ಇಲ್ಲಿ ಮಾಡ್ತಾ ಇರೋದು ಕಣ್ಣಿನ ತಪಾಸಣೆ ಶಿಬಿರ. ಎಲ್ಲರಿಗೂ ಅನುಕೂಲ ಆಗಲಿ. ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲಿ ಅಕ್ಕಪಕ್ಕದಲ್ಲಿ ಸ್ವಲ್ಪ ಎಲ್ಲರಿಗೂ ತುಂಬಾ ಸಮಸ್ಯೆ ಇರೋದ್ರಿಂದ ನಾನು ಪ್ರತಿ ತಿಂಗಳು ಬನ್ನೂರಲ್ಲಿ ನಮ್ಮ ರೋಟ್ರಿ ಶಾಲೆಯಲ್ಲಿ ಮಾಡ್ತಾ ಇದ್ದೆ. ಅಂದರೆ ಸತತವಾಗಿ 17 ವರ್ಷ ತುಂಬಿ 18 ವರ್ಷಕ್ಕೆ ಇದು ಮಾಡಿದಾಗ ಇಲ್ಲಿ ಆರ್ವಟ್ಟಿನಲ್ಲಿ ನಮ್ಮ ಸ್ನೇಹಿತರಾದ ಆನಂದ್ಜಿಯವರು ಮತ್ತು ಅವರ ತಂದೆಯವರು ಎಲ್ಲರೂ ಇಲ್ಲಿ ನಾನು ಕಾರ್ಯಕ್ರಮಕ್ಕೆ ಬಂದಾಗ ಹೇಳಿದ್ರು, ಇಲ್ಲಿ ಸ್ವಲ್ಪ ಅಕ್ಕಪಕ್ಕದಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ, ಅದನ್ನು ಸ್ವಲ್ಪ ಇಲ್ಲಿ ಕಣ್ಣಿನ ತಪಾಸಣೆ ಶಿಬಿರವನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಾಗ ನಾನು ಧಾರಾಳ ಮನಸ್ಸಿಂದ ನನಗೆ, ಯಾಕೆಂದರೆ ಸೇವೆಯೇ ದೇವರ ಪೂಜೆ. ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರಿಗೂ ತೊಂದರೆ ಆಗ್ತಾ ಇರೋದ್ರಿಂದ ಎಲ್ಲರಿಗೂ ಒಂದು ಒಳ್ಳೆಯ ಉಪಯೋಗ ಆಗಲಿ ಅಂದ್ಕೊಂಡು ನನ್ನ ಮನಸ್ಸಲ್ಲಿ ನಿಟ್ಟಲ್ಲಿ ಬಂತು. ಮತ್ತು ಇವರು ಕೂಡ ಒಂದು ಸೇವೆ ಮಾಡಬೇಕು ಅನ್ನೋದು ಎಲ್ಲ ಇದರಲ್ಲೂ ಇಲ್ಲಿ ಊರಿನಲ್ಲಿ ಒಳ್ಳೆಯ ಒಂದು ಹೆಸರು ಪಡ್ಕೊಂಡಿದ್ದಾರೆ. ಅಕ್ಕಪಕ್ಕದ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಜನಗಳು ಎಲ್ಲರೂ ತುಂಬ ಪ್ರೀತಿಸ್ತಾರೆ. ಆ ನಿಟ್ಟಲ್ಲಿ ಭಗವಂತ ಇವರ ಮಾರ್ಗದರ್ಶನ ಮತ್ತು ನನಗೂ ಈ ಊರಲ್ಲಿ ಮಾಡುವ ಸೇವೆ ನನಗೆ ಸಿಕ್ಕಿದೆ. ನಾನು ತುಂಬ ಭಾಗ್ಯವಂತ ಪುಣ್ಯವಂತ ಅಂದ್ಕೊಳ್ತೀನಿ. ಇದು ಮಾಡೋ ಉದ್ದೇಶ ಇಷ್ಟೇ. ನಮ್ಮ ತಂದೆ ತೀರ್ಕೊಂಡು 17ರಿಂದ 18 ವರ್ಷ ಆಯ್ತಾ ಇದೆ. ಅವರ ಹೆಸರಲ್ಲಿ ಕಾನ್ ಸಿಂಗ್ ರಾಜ್ ಪುರೋಹಿತ್ ಮತ್ತು ನಮ್ಮ ತಾಯಿಯಾದ ಗೌರಿ ದೇವಿಯವರ ಆಶೀರ್ವಾದದೊಂದಿಗೆ ನನ್ನ ತಮ್ಮ ಸಹೋದರ ಅವರ ಎಲ್ಲರ ಆಜ್ಞೆ ಅನುಸಾರವಾಗಿ ಈ ಕಣ್ಣಿನ ತಪಾಸಣೆ ಶಿಬಿರ ಹಮ್ಮಿಕೊಂಡು ಬರ್ತಾ ಇದ್ದೀವಿ ಉಚಿತವಾಗಿ. ಈ ಶಿಬಿರದ ಕೊಯಮತ್ತೂರು ಅರವಿಂದ ಆಸ್ಪತ್ರೆಯಿಂದ ಇಲ್ಲಿಂದ ಏನಿದೆ ಕಣ್ಣಿನ ತಪಾಸಣೆ ಎಲ್ಲ ಮಾಡಿ ಏನು ಪ್ರಾಬ್ಲಮ್ಸ್ ಇದೆ ಎಲ್ಲ ನೋಡಿ, ಏನಾದ್ರು ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಅನ್ನೋ ಥರ ಇದ್ದರೆ ಇಲ್ಲಿಂದ ಕರ್ಕೊಂಡು ಹೋಗಿ ಬಸ್ನಲ್ಲಿ ಅಲ್ಲಿ ತಂಗಿ ಅಲ್ಲಿಂದ ನೀಟಾಗಿ ಎಲ್ಲ ಅವರ ಏನೇನು ತೊಂದರೆಗಳಿದೆ ಅದೆಲ್ಲ ನೋಡಿ BP ಶುಗರು ಎಲ್ಲ ಚೆಕ್ ಮಾಡಿ. ಅಂದರೆ ಅರವಿಂದ ಆಸ್ಪತ್ರೆದು ಏನು ವಿಶೇಷತೆ ಅಂದರೆ ಅಲ್ಲಿ ನಾನು ಇಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ, ಅಲ್ಲಿ ಒಂದೂ ಕೂಡ ಫೇಲ್ ಇಲ್ಲ. ಎಲ್ಲರಿಗೂ ದೃಷ್ಟಿ ತುಂಬನೇ ಒಳ್ಳೆಯ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಅಂದರೆ ಇಲ್ಲೆಲ್ಲ ನೋಡಿ ಎಲ್ಲ 60 ವರ್ಷದ ಮೇಲಿರೋವ್ರೆ, 60, 65, 70 ಎಲ್ಲರೂ ಕೂಡ
ಒಳ್ಳೆಯ ಒಂದು ದೃಷ್ಟಿ ಮಾರ್ಗವಾಗಿ ಅವ್ರಿಗೆ ತೋರ್ಸೋಕ್ಕೆ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತೀನಿ. ನಾನು ಬನ್ನೂರಿಂದ ಮಹೇಂದ್ರ ಸಿಂಗ್ ಕಾಳಪ್ಪ. ನಮಸ್ಕಾರ. ಓಕೆ ಸರ್. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.